ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಗಳಲ್ಲಿ ರಾಯರ ಮಹಿಮೆಗಳನ್ನು, ರಾಘವೇಂದ್ರ ತೀರ್ಥರ ವ್ಯಕ್ತಿತ್ವವನ್ನು ತಿಳಿಸ್ತಕ್ಕಂತಹ ಅನೇಕ ನಾಮಚಿಂತನೆಗಳನ್ನು ನಾವು ಮಾಡಿದ್ದೇವೆ. ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಇನ್ನೊಂದು ಮಹಿಮೆಯನ್ನು ನಿರೂಪಣೆ ಮಾಡತಕ್ಕಂತಹ ಒಂದು ನಾಮ ಓಂ ನವಗ್ರಹ ಭಯಚ್ಛಿದೇ ನಮಃ. ರಾಘವೇಂದ್ರ ತೀರ್ಥರು ಜೀವನದಲ್ಲಿ ಭಕ್ತರಿಗೆ ಬರತಕ್ಕಂತಹ ಎಲ್ಲ ರೀತಿಯ ಭಯಗಳನ್ನೂ ಕೂಡ ನಿವಾರಣೆ ಮಾಡತಕ್ಕಂತಹ ಮಹಾನುಭಾವರು ಅಂತ ಪ್ರಸಿದ್ಧರಾಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಅನೇಕ ರೀತಿಯ ಭಯಗಳನ್ನು ಎದುರಿಸುವಂತೆ ನವಗ್ರಹ ನಿಮಿತ್ತಗಳಿಂದಲೂ ಕೂಡ ಕೆಲವೊಂದು ಬಾರಿ ಭಯವನ್ನು ಅಥವಾ ಅದರಿಂದ ತನ್ನಲ್ಲಿ ಉಂಟಾದ ದೋಷವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾನೆ. ರಾಯರು ಹೇಳ್ತಾರೆ, ಏನೂ ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡ, ನನ್ನ ಸೇವೆಯನ್ನು ಮಾಡು. ವಸ್ತುತಃ ಪ್ರತಿನಿತ್ಯ ನಾವು ನವಗ್ರಹಗಳ ಸ್ಮರಣೆಯನ್ನು ಮಾಡಿದರೆ ಯಾವುದೇ ರೀತಿಯಾದ ಗ್ರಹ ಬಾಧೆಗಳು ಕೂಡ ನಮಗೆ ಇರೋದಿಲ್ಲ ಅಂತ. ಯಾಕೆ? ನವಗ್ರಹಗಳ ಅಂತರ್ಯಾಮಿ ಲಕ್ಷ್ಮೀ ನರಸಿಂಹರೂಪಿ ಪರಮಾತ್ಮ. ಹಾಗಾಗಿ ಲಕ್ಷ್ಮೀ ನರಸಿಂಹರೂಪಿ ಪರಮಾತ್ಮನ ಅನುಗ್ರಹ ಯಾರಿಗೆ ಇರುತ್ತೋ ಅವರಿಗೆ ನವಗ್ರಹ ನಿಮಿತ್ತವಾದ ಯಾವ ದೋಷಗಳೂ ಕೂಡ ಅವರಿಗೆ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸ್ತೋತ್ರಗಳನ್ನು ಇವತ್ತಿನ ದಿನ ನಾವು ನೋಡ್ತೇವೆ. ಗ್ರಹಾಣ ಆದಿರಾದಿತ್ಯೋ ಲೋಕರಕ್ಷಣಕಾರಕ ಆರೋಗ್ಯಂ ಭಾಸ್ಕರಾತ್ ಇಚ್ಛೇತ್. ಇವತ್ತಿನ ದಿನ ಮನುಷ್ಯ ತನ್ನ ಜೀವನದಲ್ಲಿ ಉತ್ತಮವಾದ ಆರೋಗ್ಯವನ್ನು ಪಡಿಬೇಕು ಅಂತಾದರೆ ಆಗ ಸೂರ್ಯನ ಅನುಗ್ರಹ ವಿಶೇಷವಾಗಿ ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಸಹಜವಾಗಿ ನಮ್ಮ ಜೀವನದಲ್ಲಿ ನವಗ್ರಹಗಳ ಸಂಬಂಧ ಬಿಡದೇ ಇರುವಂತಹ ಒಂದು ಸಂಬಂಧ ಇವತ್ತಿನ ದಿನ ಆಗಿದೆ. ಇಂತಹ ನವಗ್ರಹಗಳ ಪೀಡೆ ವಸ್ತುತಃ ಪೀಡೆ ಅಂತ ಹೇಳಬಾರದು. ಆಯಾಯ ವ್ಯಕ್ತಿಯ ಜಾತಕದಲ್ಲಿ ಆ ಸ್ಥಾನದಲ್ಲಿ ಇರುವ ಕಾರಣದಿಂದ ಮುಂದೆ ಉಂಟಾಗ್ತಕ್ಕಂತಹ ಆಪತ್ತುಗಳನ್ನು ಎಚ್ಚರಿಸೋದಕ್ಕೋಸ್ಕರ ಇವತ್ತಿನ ದಿನ ಎಲ್ಲ ನವಗ್ರಹಗಳು ಕೂಡ ಇದ್ದಾವೆ. ಹಾಗಾಗಿ ಆ ಆಪತ್ತುಗಳನ್ನು ಎದುರಿಸಲಿಕ್ಕಾಗದೇನೆ ಅನೇಕ ರೀತಿ ಭಯವನ್ನು ಪಟ್ಟು ತುಂಬ ದುಃಖಕ್ಕೆ ಈಡಾಗ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಇವತ್ತಿನ ದಿನ ನಾವು ನೋಡ್ತೇವೆ. ಹಾಗಾಗಿ ನವಗ್ರಹದ ಒಂದು ಸ್ತೋತ್ರದಲ್ಲಿ ಬರತಕ್ಕಂತಹ ಒಂದು ಮಾತು, ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ರವಿಹಿ. ಆದಿತ್ಯನ ಹತ್ತಿರ, ಸೂರ್ಯದೇವನ ಹತ್ತಿರ ನಾವು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಯಾವ ಸ್ಥಾನದಲ್ಲಿ ಇದ್ದರೆ ನಮಗೆ ಪೀಡೆ ಉಂಟಾಗತ್ತೋ ಆ ಪೀಡೆಯಿಂದ ನನ್ನನ್ನು ನೀನು ಮುಕ್ತನನ್ನಾಗಿ ಮಾಡಿ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಸ್ತೋತ್ರ ಮಾಡತಕ್ಕಂತಹ ಅನೇಕ ಸ್ತೋತ್ರಗಳನ್ನು ಇವತ್ತಿನ ದಿನ ನಾವು ನೋಡ್ತೇವೆ. ರಾಘವೇಂದ್ರ ತೀರ್ಥರು ಇಂತಹ ನವಗ್ರಹಗಳ ನಿಮಿತ್ತವಾಗಿ ಬರತಕ್ಕಂತಹ ಯಾವ ಯಾವ ದೋಷಗಳು ಇದ್ದಾವೋ ಆ ಎಲ್ಲ ದೋಷಗಳು ಕೂಡ ರಾಘವೇಂದ್ರ ತೀರ್ಥರ ಅನುಗ್ರಹದಿಂದ ಪರಿಹಾರ ಆಗ್ತವೆ ಅಂತ ಹೇಳಿದರೆ ರಾಯರ ಅನುಗ್ರಹ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಹಾಗಾಗಿ ಇಂತಹ ಮಹಾನುಭಾವರಾದ ರಾಘವೇಂದ್ರ ತೀರ್ಥರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ